ಕೂಡ ಎದುರಾಗ್ತಾ ಇದೆ ಸರ್. KT ಶ್ರೀಕಂಠೇಗೌಡರು ಕೂಡ ನಾಮಪತ್ರ ಸಲ್ಲಿಸೋದಕ್ಕೆ ಮುಂದಾಗಿದ್ದಾರೆ. ನಿನ್ನೆ ಈ ಸಿದ್ದರಾಮಯ್ಯಗೌಡರು ಸಹ ನಾಮಪತ್ರ ಸಲ್ಲಿಸಿ ಮೈತ್ರಿ ವರ್ಕ್ ಆಗ್ತಿದೆ ಸರ್. ಯಾಕಂದ್ರೆ ನಿನ್ನೆ ಬಿಜೆಪಿ ಘೋಷಿತ ಅಭ್ಯರ್ಥಿ ನಿಂಗರಾಜೇಗೌಡರು ಅವರು ನಾಮಿನೇಷನ್ ಮಾಡಿದ್ದಾರೆ. ಇವತ್ತು ಸಭೆ ನಡೆದಿದೆ. ಆ ಕಡೆ ಶ್ರೀಕಂಠೇಗೌಡರು ಸಭೆ ಮಾಡ್ತಿದ್ದಾರೆ. ಶ್ರೀಕಂಠೇಗೌಡರು ಜನತಾ ಪಕ್ಷ ಜನತಾದಳದ ಕಟ್ಟಾಳು. ಅವರು ಎಚ್ ಡಿ ದೇವೇಗೌಡರು, ಎಚ್ ಡಿ ಕುಮಾರಸ್ವಾಮಿ ಅವರು ಜನತಾದಳ ಪಕ್ಷವನ್ನು ನಂಬಿರ್ತಕ್ಕಂಥವರು. ಶ್ರೀಕಂಠೇಗೌಡರ ಮುಂದಾಳತ್ವದಲ್ಲೇ ವಿವೇಕಾನಂದ ಅವರ ಚುನಾವಣೆ ನಡೆಯುತ್ತೆ. ಶ್ರೀಕಂಠೇಗೌಡರ ನಾಯಕತ್ವದಲ್ಲೇ ವಿವೇಕಾನಂದರ ಚುನಾವಣೆ ನಡೆಯುತ್ತೆ. ಯಾರು ಕೂಡ ಅನುಮಾನ ಪಡ್ತಕ್ಕಂಥದ್ದು ಅಗತ್ಯ ಇಲ್ಲ. ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾದಂಥ ವಿಜಯೇಂದ್ರ ಅವರು ಬರಬೇಕಾಗಿತ್ತು. ಅವರು ಅನಿವಾರ್ಯ ಕಾರಣದಿಂದ ಅವರ ತಮ್ಮ ರಾಘವೇಂದ್ರ ಅವರು, ಲೋಕಸಭಾ ಸದಸ್ಯರಂಥ ಅಶೋಕ್ರವರು ಕೂಡ ಬರ್ತಾ ಇದ್ದಾರೆ. ಭಾರತೀಯ ಜನತಾ ಪಕ್ಷ ಜನತಾದಳ ಮೈತ್ರಿ ಆಬಾಧಿತವಾಗಿದೆ, ಗಟ್ಟಿಯಾಗಿದೆ. ಮೈತ್ರಿ ಅಭ್ಯರ್ಥಿಯಾಗಿ ಇವತ್ತು ವಿವೇಕಾನಂದರವರು ನಾಮಿನೇಷನ್ ಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ. ಯಾರು ಯಾವುದೇ ರೀತಿ ಅನುಮಾನ ಪಡ್ತಕ್ಕಂಥದ್ದಿಲ್ಲ. ಒಂದು ಸಣ್ಣ ಕನ್ಫ್ಯೂಷನಿಂದ ಲಿಂಗರಾಜೇಗೌಡರ ಹೆಸರನ್ನ ಅವ್ರು ಅನೌನ್ಸ್ ಮಾಡಿದರು. ಅವ್ರ ಪಕ್ಷನೇ ಭಾರತೀಯ ಜನತಾ ಪಕ್ಷದ ನಾಯಕರುಗಳು ಅವ್ರಿಗೆ ಹೇಳ್ತಾರೆ, ಲಿಂಗರಾಜೇಗೌಡರಿಗೆ, ಶ್ರೀಕಂಠೇಗೌಡರಿಗೆ ಅವ್ರ ನಾಯಕತ್ವದಲ್ಲಿ ಚುನಾವಣೆ ನಡೆಯುತ್ತೆ. ಅವ್ರ ನಾಯಕತ್ವದಲ್ಲಿಗೆ ನಾಮಿನೇಷನ್ ಪತ್ರ ಸಲ್ಲಿಸ್ತೀವಿ. ಬೆಂಬಲಿಗರ ಸಭೆ ಮಾಡ್ತಾ ಇದ್ದಾರೆ ಸರ್. ಶ್ರೀಕಂಠೇಗೌಡರ ಬೆಂಬಲಿಗರನ್ನೆಲ್ಲ ಜೊತೆಯಲ್ಲಿ ಕರ್ಕೊಬಂದು ವಿವೇಕಾನಂದ ಅವರ ನಾಮಿನೇಷನ್ ಅನ್ನು ಸಲ್ಲಿಸ್ತಾರೆ. ಒಂದು ಮಾತು ಹೇಳಿದ್ರು, ನನಗೆ 3 ಗಂಟೆಗೆ ಒಂದು ತೀರ್ಮಾನ ತಿಳಿಸ್ತೀವಿ ಅಂತ ಹೇಳಿದ್ರು. ಆದ್ರೆ ಏಕಾಏಕಿ ಬೆಳಗ್ಗೆನೆ ಬಿ.ಕಾಂ ಕೊಟ್ಟಿದ್ದಾರೆ. ಎಷ್ಟು ಮಟ್ಟಿಗೆ ಸರಿ ಅನ್ನೋ ಒಂದು ಮಾತುಗಳನ್ನು ಕೂಡ ಅವರು ನಿಲ್ಲಬೇಕು ಅಂತಕ್ಕಂಥ ಕಳಕಳಿ ಹೋರಾಟವನ್ನು ಮಾಡಿದರು. ಬೆಳಿಗ್ಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಎಚ್ ಡಿ ದೇವೇಗೌಡರು, ರಾಜ್ಯಾಧ್ಯಕ್ಷರು ಮಾಜಿ ಮುಖ್ಯಮಂತ್ರಿಗಳಾದಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಶ್ರೀಕಂಠೇಗೌಡರ ಜೊತೆ ಮಾತಾಡಿ ಅವ್ರ ಮನವನ್ನು ಒಲಿಸಿದ್ದಾರೆ. ಶ್ರೀಕಂಠೇಗೌಡರು ಜವಾಬ್ದಾರಿ ತಗೊಂಡು ಈ ಚುನಾವಣೆ ನಡೆಸಿ ವಿವೇಕಾನಂದ ಅವರ ಗೆಲುವಿನ ರೂವಾರಿ ಜವಾಬ್ದಾರಿಯನ್ನು ಪಡ್ಕೊಂಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರು ನಿನ್ನೆ ಬರಕಿತ್ತು, ಆದ್ರೆ ಫ್ಲೈಟ್ ಕ್ಯಾನ್ಸಲ್ ಆಗಿದೆ ಅಂತ ತಲೆಮರೆಸ್ಕೊಂಡಿದ್ದಾರೆ. 19 ದಿನ 20 ದಿನ ಆದ್ರೂ ಬರ್ತಾ ಇಲ್ಲ. ಅವರ ವಿಚಾರ ನನಗಿರ್ಬೋದು, ಅವರ ಕುಟುಂಬ ವರ್ಗದವರಿಗಿರ್ಬೋದು, ಯಾರಿಗೂ ಕೂಡ ನಾ ಎಲ್ಲಿದ್ದೇನೆ, ಅವರೆಲ್ಲಿದ್ದಾರೆ ಯಾರಿಗೂ ತಿಳಿದೇ ಇರ್ತಕ್ಕಂಥ ವಿಚಾರ ಇದು. ಯಾರಿಗೂ ಕೂಡ ಗೊತ್ತಿಲ್ಲದೆ ಇರ್ತಕ್ಕಂಥ ವಿಚಾರ. ಅದಕ್ಕೆ 196 ದೇಶಗಳಿಗೆ ಬ್ಲೂ ಕಾರ್ಡನ್ನು ರಾಜ್ಯ ಸರ್ಕಾರ ಓಡಿಸಿದ್ದೇವೆ ಅಂತ ಹೇಳಿದ್ದಾರೆ. ನಿಮ್ಮ ಪತ್ರಿಕೆಯಲ್ಲಿ, ಮಾಧ್ಯಮದಲ್ಲಿ ನೋಡಿದ್ದೇವೆ. ಆ ಮೂಲಕ ಸಿಗ್ಬೋದೇ ಹೊರತು ನಮಗೆ ಯಾರಿಗೂ ಕೂಡ ಹೋದ ಘಟನೆ ನಡೆದ ದಿನಗಳಿಂದಲೂ ಕೂಡ ನಮಗೆ ಸಂಬಂಧ ಕುಟುಂಬದವ್ರ ಜೊತೆನೂ ಇಲ್ಲ, ನಮ್ಮ ರಾಜಕಾರಣಿಗಳ ಜೊತೆನೂ ಇಲ್ಲ. ಹೆಂಗೆ ಸಂಪರ್ಕ ಮಾಡೋದು ಅಂದ್ರೆ ಹೆಂಗೆ ಸಿಕ್ಕಿದ್ರೆ ತಾನೇ ಸಂಪರ್ಕ ಮಾಡೋದು. ಯಾವ ಸಂಪರ್ಕಕ್ಕೂ ಸಿಕ್ಕಿಲ್ಲ. ಯಾರು ಅದರಿಂದ ಯಾರಿಗೂ ಗೊತ್ತಿಲ್ಲ. ಕಾಂಗ್ರೆಸ್ ಕೈವಾಡ ಇದೆ ಅಂತ ಹೇಳ್ತಿದ್ರಿ ಸರ್, ಆದ್ರೆ ಇದೀಗ ಬಿಜೆಪಿಯ ಮಾಜಿ ಶಾಸಕರು ಕೈವಾಡ ಕೂಡ ಇದೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಅದೆಲ್ಲವೂ ಕೂಡ ತನಿಖೆ ಮಾಡ್ತಾ ಇದ್ದಾರೆ. ತನಿಖೆಯಿಂದ ಹೊರ ಬರಬೇಕು, ಸತ್ಯಾಂಶ ಗೊತ್ತಾಗುತ್ತೆ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಾನು ಯಾವುದೇ CBI ಕೊಡೋ ಪ್ರಶ್ನೆ ಇಲ್ಲ. ನನ್ನ ಅಧಿಕಾರಿಗಳ ಮೇಲೆ ನನಗೆ ನಂಬಿಕೆ ಇದೆ. ಅವ್ರ ನಂಬಿಕೆ ಇಡಿ, ಅವ್ರು ನಂಬ್ತಾರೆ. ಕರೆಕ್ಟಾಗಿ ಎಲ್ಲನೂ ಕೂಡ ಯಾರು ಪೆನ್ ಡ್ರೈವ್ ತಯಾರು ಮಾಡಿದ್ರು, ವಿತರಣೆ ಮಾಡಿದವರು ಅವ್ರನ್ನೂ ಕಂಡುಹಿಡಿತಾರೆ. ತಪ್ಪು ಮಾಡಿರ್ತಕ್ಕಂಥ ಶಿಕ್ಷೆನೂ ಕೂಡ ಅವ್ರು ಕೊಡ್ತಾರೆ ಅಂತಕ್ಕಂಥ ವಿಚಾರವನ್ನು ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ. ಎಲ್ಲಿ JDS ಪ್ರೊಟೆಸ್ಟ್ ಮಾಡಿದಂಥ ವಿಚಾರ ಎಚ್ ಡಿ ರೇವಣ್ಣವರು ಅದೇನು ಕಿಡ್ನ್ಯಾಪ್ ಮಾಡದೆ ಅವ್ರನ್ನ ಬಂಧಿಸಿರ್ತಕ್ಕಂಥದ್ದು
ಸುಳ್ಳು ಪ್ರಕರಣ ಅನ್ನೋದಕ್ಕೋಸ್ಕರ ನಾವು ಮಾಡಿದ್ವಿ ಹೊರತು ಪ್ರಜ್ವಲ್ ರೇವಣ್ಣ ಅವ್ರದಕ್ಕೋಸ್ಕರ ನಾವು ಮಾಡಿಲ್ಲ. ಹೌದು, SIT ಇವ್ರನ್ನ ಯಾವಾಗ ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ SIT ಅವರು ರಾಜ್ಯ ಸರ್ಕಾರ ಹೇಳ್ದಂಗೆ ಕೇಳ್ತಾ ಇದ್ದಾರೆ. ಅದರಿಂದ ಈ ತನಿಖೆ ವ್ಯಾಪಕವಾಗಿ ಹರಡಿದೆ. ತಮಿಳುನಾಡಲ್ಲಿ, ಚೆನ್ನೈನಲ್ಲಿ, ಮಲೇಷಿಯಾದಲ್ಲಿ ಎಲ್ಲ ಕಡೆ ಪೆನ್ ಡ್ರೈವ್ ತಯಾರಿಸಿದ್ದಾರೆ, ಅಲ್ಲೆಲ್ಲ ಇದು ಮಾಡಿದ್ದಾರೆ, ಲ್ಯಾಬಲ್ಲಿ ಮಾಡಿದ್ದಾರೆ ಅಂತಕ್ಕಂಥ ವಿಚಾರ ಬಂದಿರೋದ್ರಿಂದ CBI ತನಿಖೆ ಕೊಡಿ ಅಂತ ಒತ್ತಾಯ ಮಾಡಿದ್ದೀವಿ. ರೇವಣ್ಣ ತಲೆ ಮರೆಸ್ಕೊಂಡಿರೋದು ತಪ್ಪಿತಸ್ಥ ಅಂತೇಳಿ ಅದು ಸಾಬೀತಾಗಿದೆ ಆಗುತ್ತೆ ಅಂತನಾ ಹೇಗೆ ಅಂತ? ಅದೆಲ್ಲವೂ ಏನಕ್ಕಾಗಿದ್ದಾರೆ ಏನು ಅವ್ರಿಗೆ ಮಾತ್ರ ಗೊತ್ತು, ಬೇರೆ ಇನ್ಯಾರಿಗೂ ಅವ್ರ ವಿಚಾರ ಗೊತ್ತಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.